ಕಲ್ಬೆರ್ಕೆ ಎಣ್ಣೆ ಮಾರೋ ಕಂಪನಿ ನಮ್ಮ ಹಳ್ಳಿ ಕಾಲಿಡ್ತು ನೋಡಿ, ಲಕ್ಷಾಂತರ ಗಾಣಗಳೇ ನಿಂತೋಯ್ತು. ಬಿತ್ತಿ ಬೆಳೆಯೋನು ಹಾಳಾಗಿದ್ದಾನೆ, ಅದನ್ನ ತಗೊಂಡ್ ಮಾರೋ ಬ್ರೋಕರ್ ಯಜಮಾನ ಆಗಿದ್ದಾನೆ. ಸ್ನೇಹಿತರ ನೋಡಿ, ನಾವು ಇಂದಿನ ಗಾಣದಲ್ಲಿ ಕಾಳುಗಳನ್ನ ಹಾಕಿ ಇದರಿಂದ ಎಣ್ಣೆಯನ್ನ ತೆಗಿತಾ ಇದ್ವಿ ಸ್ನೇಹಿತರೆ. ಈ ರೀತಿಯಾದ ಒಂದು ಮಾಡೆಲ್ ಅನ್ನ ಈ ವಿಶ್ವವಿದ್ಯಾಪೀಠದಲ್ಲಿ ಸ್ನೇಹಿತರೆ ತೋರಿಸ್ತಿದ್ದಾರೆ ನೋಡಿ. ಗಾಣಕ್ಕೆ ಕಟ್ಟಿದ ಎತ್ತು ಗಿರಗಿರನೆ ತಿರುಗುತ್ತೆ ನೋಡಿ, ತಿರುಗ್ತಾ ಇದೆ, ಮಧ್ಯದಲ್ಲಿ ಕಾಳು ಎಣ್ಣೆಯನ್ನ ತೆಗೆಯುತ್ತೆ. ಆ ರೀತಿಯಾದ ಒಂದು ಮಾಡೆಲ್ ಅನ್ನ ಮಾಡಿ ಸ್ಟೂಡೆಂಟ್ ಗಳಿಗೆ ಟೀಚಿಂಗ್ ಮಾಡ್ತಿದ್ದಾರೆ ಸ್ನೇಹಿತರೆ. ಸ್ಟೂಡೆಂಟ್ಸ್ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ತಿಳಿಸ್ತೀನಿ. ಓಕೆ, ನಮಸ್ಕಾರ, ನನ್ನ ಹೆಸರು ಸಮಗ್ನಿ. ಇಲ್ಲಿ ನಾವು ಗಾಣ ಬಗ್ಗೆ ಹೇಳ್ತಿದೀವಿ. ಸೊ ಗಾಣ ಫಸ್ಟ್ ನಾವು ಬೀಜ ತಗೊಂಡು ಸನ್ ಹೊರಗೆ, ಸೂರ್ಯ ಹೊರಗೆ ಇಡ್ತೀವಿ. ಅದ್ ಫುಲ್ಲಿ ಒಣಗ್ ಹೋಗಿರ್ಬೇಕು. ಅದಾದ್ಮೇಲೆ ಅಲ್ಲಿ ಮೋಟಾರ್ ಅಂತ ಅದು ಒಂದ್ ಬೌಲ್ ತರ ಇರುತ್ತೆ, ಅದ್ರ ಒಳಗ್ ಹಾಕ್ತಿವಿ. ಆಮೇಲೆ ಫೆಸಲ್ ಅದು ಟರ್ನ್ ಆಗ್ತಾ ಇರತ್ತೆ. ಸೊ ಅವಾಗ ಇದು ಹುಲ್ಲು ಹಿಂಗ್ ಸುತ್ತ ಹೋಗ್ತಿರತ್ತೆ. ಆಮೇಲೆ ಅವಾಗ ಅದು ಬೀಜಗಳಿಂದ ಏನು ಎಣ್ಣೆ ಇರತ್ತೆ ಅದು ಎಲ್ಲೂ ಹೋಗದೆ ಹೊರಗೆ ಒಂದ್ ಹೋಲ್ ಇರತ್ತೆ, ಅಲ್ಲಿಂದ ಹೊರಗ್ ಬರ್ತಾ ಇರತ್ತೆ. ಸೊ ಈ ರೀತಿಯಲ್ಲಿ ಎಣ್ಣೆ ತಯಾರಿ ಆಗಿರತ್ತೆ. ಇದು ಹಿಂದಿನ ಕಾಲದಲ್ಲಿ ಜಾಸ್ತಿ ಪ್ರಯೋಗಿಸುತ್ತಿದ್ರು, ಬಟ್ ಈಗ ಕಡಿಮೆ ಆಗಿದೆ, ಆದ್ರೂ ಯೂಸ್ ಮಾಡ್ತಿದ್ದಾರೆ. ಈಗ ಅದು ಒಳಗೆ ಅದು ಎಣ್ಣೆ ತೆಗ್ದಾದ್ಮೇಲೆ ಒಳಗಿರೋದು ಆಯಿಲ್ ಕೇಕ್ ಅಂತ ಕರೀತಾರೆ. ಆಯಿಲ್ ಕೇಕ್ ನಾರ್ಮಲ್ ಸ್ವೀಟ್ ಇರೋ ಕೇಕ್ ಇರಲ್ಲ, ಬಟ್ ಅದರ ಒಳಗೆ ತುಂಬಾ ನ್ಯೂಟ್ರಿಯೆಂಟ್ಸ್ ಇರತ್ತೆ. ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಸುಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ, ಅವ್ರಿಗೆ ಇಷ್ಟ ಆಗುತ್ತೆ. ನೋಡಿ ಸ್ನೇಹಿತರೆ, ಅವರು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂದ್ರು, ಬೇರೆ ಕನ್ನಡದಲ್ಲಿ ಹೇಳಿದಕ್ಕೆ ಸ್ವಚ್ಛವಾಗಿ ಅಚ್ಚ ಕನ್ನಡದಲ್ಲಿ ಅದ್ರ ಬಗ್ಗೆ ಒಂದು ವಿವರಣೆ ನೀಡಿದ್ದಾರೆ ಸ್ನೇಹಿತರೆ. ನೋಡಿ, ಇದಿಷ್ಟು ಎತ್ತಿನ ಗಾಣದ ಬಗ್ಗೆ ಮಾಹಿತಿ. ಸರ್ ನಮಸ್ತೆ. ಸರ್ ಯಾವರಿಂದ ಬಂದಿರೋದು? ನಾವು ಮಾಗಡಿ ಹತ್ರ ರಾಜನಪಳ್ಳಿ ಅಂತ. ಹೌದಾ? ನೋಡಿ ಸ್ನೇಹಿತರೆ, ಮಾಗಡಿ ಹತ್ರ ರಾಜನಪಳ್ಳಿ ಅಲ್ಲ, ರಾಜನಪಳ್ಳಿಯಿಂದ ಬಂದಿದ್ದಾರೆ. ನೋಡಿ, ಗಾಣಕ್ಕೆ ಎತ್ತನ್ನ ಕಟ್ಟಿ ಎಣ್ಣೆಯನ್ನ ತೆಗೆಯುವ ಒಂದು ಕಾರ್ಯಕ್ರಮದಲ್ಲಿ ಅವ್ರು ಕೈಗೊಂಡಿದ್ದಾರೆ. ಸರ್, ನಿಮ್ಮೂರಲ್ಲಿ ಗಾಣ ಇದೆಯಾ? ಇದೆ ಸರ್, 6 ಗಾಣ ಇದೆ. 6 ರನ್ನಿಂಗ್ ಇದೆ. ರನ್ನಿಂಗ್ ಅಲ್ಲಿ ಇದೆ. ನೋಡಿ, 6 ಗಾಣ ರನ್ನಿಂಗ್ ಅಲ್ಲಿ ಇದೆ ಸ್ನೇಹಿತರೆ. ಹಾಗಾಗಿ ಇವರು ಇಲ್ಲಿ ಬಂದು ಈ ಒಂದು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಸರ್, ಯಾವ್ಯಾವ ತಳಿ ರಾಸುಗಳನ್ನು ಉಪಯೋಗಿಸಿ ನೀವು ಗಾಣದಲ್ಲಿ ಎಣ್ಣೆ ತೆಗೆದಿದ್ದೀರಿ? ಹಳ್ಳಿಕಾರ್ ಇದೆ, ಗಿರ್ಲಿದೆ, ಕಾಂಕ್ರೇಜ್ ಇದೆ, ಸಾಯಿಬುಲ್ಲ ಇದೆ. ತುಂಬಾ ನಮ್ಮಲ್ಲಿ 12 ಜಾತಿ ಹಸು ಇದೆ. ಹೌದು. ಅಂದ್ರೆ ಸರ್, ನೀವು ನಿಮ್ಮೂರಲ್ಲಿ ಗಾಣದಲ್ಲಿ ಎಣ್ಣೆ ಹಾಕ್ಸ್ತಾರ? ರೈತರು ಬಂದ ತಾನಾಗೆ ಹಾಕ್ಸ್ತಾನೆ ಇದಾರೆ ಎಣ್ಣೆನ? ರೈತರು ಅಂದ್ರೆ ನಾವೇ ರೈತರು ತಗೊಬಂದು ನಾವು ಇಲ್ಲಿ ಹಾಕಿ ನಾವು ಸೇಲ್ ಮಾಡೋದು. ಯಾವ್ದೇ ರೋಟರ್ ಮಿಷನರಿ ಐಟಮ್ ಯೂಸ್ ಮಾಡಲ್ಲ, ಬರೀ ನ್ಯಾಚುರಲ್. ಮಿಷನರಿ ಯಾವ್ದು ಇಲ್ಲ, ನ್ಯಾಚುರಲ್. ಒಂದು ಡ್ರಾಪ್ ನೀರು ಯಾವ್ದು ಮಿಕ್ಸ್ ಇಲ್ಲ, ನ್ಯಾಚುರಲ್. ಸರ್, ಈಗಿನ ಕಾಲದಲ್ಲಿ ಈ ರೀತಿಯಾದ ಒಂದು ಹಳೆಯ ಸೊಗಡನ್ನ ಉಳಿಸ್ಕೊಂಡ್ ಬಂದಿರೋದಕ್ಕೆ ನಿಮಗೆ ಮೊದಲಿಗೆ ಧನ್ಯವಾದಗಳೇ. ಥ್ಯಾಂಕ್ ಯು ಸರ್. ಅಂದ್ರೆ ಎಷ್ಟು ರಾಸುಗಳಿದಾವೆ ನಿಮ್ಮ ಮನೇಲಿ? ನಮ್ಮಲ್ಲಿ ಸುಮಾರು 32 ಇದೆ. 32 ನಾವು. ಓಕೆ ಸ್ನೇಹಿತರು, ನೋಡಿ, ಪ್ರಪ್ರಥಮ ಬಾರಿಗೆ ಗಾಣದ ಮೇಲೆ ಕುಳಿತು ಗಾಣವನ್ನ ಸುತ್ತುವ ಎತ್ತಿನ ಒಂದು ಪರಿಚಯ ಮಾಡ್ಕೊಡ್ತಿದೀನಿ. ಸರ್, ಇದು ಯಾವ ತಳಿ ರಾಸಿದು? ಇದು ಗಿರ್ರ. ಓಕೆ ನೋಡಿ ಸ್ನೇಹಿತರೆ, ಇದು ಗಿರ್ರ ಅಂತೆ. 6 ಗಾಣಗಳು ಇದಾವಂತೆ ಸುಮಾರು. ಸುಮಾರು 7 ಗಾಣಗಳು ಇದೇ ರೀತಿಯಾಗಿ ಇದಾವಂತೆ ಸ್ನೇಹಿತರೆ. ಈಗಲೂ ಕೂಡ ಪ್ರಗತಿಯಲ್ಲಿದ್ದಾವೆ, ಕಾರ್ಯನಿರ್ವಹಿಸ್ತಿದ್ದಾವೆ ಸ್ನೇಹಿತರೆ. ತುಂಬಾ ಖುಷಿ ಆಗುತ್ತೆ. 2 ಹತ್ರ ಇದೆ, ಕೇರ್ನಗರ, ಮೈಸೂರು. ಕೇರ್ನಗರದಾಗ ಅಲ್ಲೂ 8 ಗಾಣ ಇದೆ, ಅಲ್ಲೂ ರನ್ನಿಂಗ್ ಇದೆ, ಮೈಸೂರಲ್ಲಿ ರನ್ನಿಂಗ್ ಇದೆ. 3 ಹತ್ರ ಇದೆ. ಸರ್, ಜನ ತುಂಬಾ ಇಷ್ಟಪಟ್ಟು ಬರ್ತಾ ಇದ್ದಾರೆ ಸರ್. ನಮ್ಮ ಕಸ್ಟಮರ್ ಬರ್ತಾರೆ, ತಗೊಂಡೋಗ್ತಾ ಇದ್ದಾರೆ. ಯಾಕಂದ್ರೆ ಜನ ಮತ್ತೆ ಹಳೆಯದನ್ನೇ ಇಷ್ಟಪಡ್ತಿದ್ದಾರೆ. ಸರ್, ಇಲ್ಲಿನ ಸ್ಟೂಡೆಂಟ್ ಗಳು ತುಂಬಾ ತಿಳ್ಕೊಂಡು ಇದ್ರ ಬಗ್ಗೆ ತುಂಬಾ ವರ್ಣನೆ ಮಾಡಿದ್ರು. ಇಲ್ಲಿನ ಒಂದು ವಾತಾವರಣ ನೋಡಿದ್ರೆ ಏನ್ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ಗೆ ಪ್ರತಿ ವರ್ಷನೂ ಬರಲೇಬೇಕು ಅನ್ಸುತ್ತೆ. ಹೌದಾ? ಈ ರೀತಿಯಾದ ಒಂದು ಉತ್ತೇಜನ ನೀಡಿದ್ರೆ ನೀವು ಮುಂದೆ ಈ ರೀತಿಯಾದ ಕೆಲಸನ ಹೆಚ್ಚಾಗಿ ಮಾಡಕ್ಕೆ ನಿಮಗೂ ಒಂದು ಖುಷಿ ಆಗತ್ತಲ್ಲ? ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು ಸರ್. ಅದ್ರಲ್ಲೂ ಗಾಣದ ಮೇಲೆ ಕುತ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದೀವಿ. ನಾವು ಪ್ರಪ್ರಥಮ ಬಾರಿಗೆ ಈ ರೀತಿಯಾದ ಒಂದು ವಿಡಿಯೋ ಮಾಡ್ತಾ ಇರೋದು. ತುಂಬಾ ಧನ್ಯವಾದಗಳು ಸರ್. ಇದೇ ತರ ನಿಮ್ ಕೆಲಸ ಮುಂದುವರಿಸ್ಕೊಂಡು ಹೋಗಿ. ಸ್ನೇಹಿತರ, ನೋಡಿ, ಇಲ್ಲಿನ ರಾಸುಗಳನ್ನ ಪರಿಚಯ ಮಾಡ್ಕೊಡ್ತಾ ಇದೀನಿ. ನೋಡಿ, ಇದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಅಂತರಗಟ್ಟೆ ಪಕ್ಕದಲ್ಲಿರುವ ಕಲ್ಲಕೆರೆ ಗ್ರಾಮದ ಎತ್ತು. ನಾನು ಈ ಹಿಂದೆ ಸುಗ್ರೀವ ಎತ್ತಿನ ಪರಿಚಯ ಮಾಡ್ಕೊಟ್ಟಿದ್ದೆ. ಇದು ಹಳ್ಳಿಕಾರ್ ಬೀಜದ ವರಿ ಸ್ನೇಹಿತರೆ. ಹೇಳಿದ್ದನ್ನ ಚಾಚು ತಪ್ಪದೆ ಕೇಳುವಂತಹ ಒಂದು ಅತ್ಯುತ್ತಮವಾದ ತಳಿ. ನೋಡಿ, ಹತ್ತು ಅಂದ್ರೆ ಮೇಲತ್ತಂತೆ, ಇಳಿ ಅಂದ್ರೆ ಕೆಳಗಿಳಿಯಂತೆ. ಇದನ್ನ ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ಸ್ನೇಹಿತರೆ. ನೋಡಿ, ಇದನ್ನು ಕೂಡ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಇವತ್ತು ಬೆಂಗಳೂರಿಗೆ ಕರೆಸಿದ್ದಾರೆ. ವಿದ್ಯಾರ್ಥಿಗಳಿಗೆಲ್ಲ ಇದನ್ನ ಪರಿಚಯ ಮಾಡೋಣ ಅಂತ ನಾವಿಲ್ಲಿ ಇದರ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ.
ನಮಸ್ತೆ ನಿಮ್ಮ ಹೆಸರು ಪರಿಚಯ ಮಾಡ್ಕೊಡಿ. ಆದರ್ಶ್, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್, ಕಡೂರು ತಾಲೂಕು, ಕಲ್ಕೆರೆ ನಂದು. ನಿಮ್ಗೆ ಗೊತ್ತಿರಂಗೆ ಹಳ್ಳಿಕಾರ್ ತಳಿ ಬೀಜದವರಿ ಸಾಕ್ತಾ ಇದೀನಿ. ಸರ್, ಇವತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ, ಏನ್ ಅನಿಸ್ತಿದೆ ಈ ವಾತಾವರಣ ನೋಡ್ತಾ ಇದ್ರೆ? ಈ ವಾತಾವರಣ ನೋಡೋದು ತುಂಬಾ ಖುಷಿ ಆಗ್ತಿದೆ. ಜೈ ಜವಾನ್ ಜೈ ಕಿಸಾನ್ ಅಂತೇಳಿ ವಿಶ್ವವಿದ್ಯಾಪೀಠ ಶಾಲೆ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ತುಂಬಾ ಮಕ್ಕಳಿಗೆ ಈ ನಮ್ಮ ದೇಶೀಯ ತಳಿ ಬಗ್ಗೆ ಗೊತ್ತಾಗ್ತಿದೆ. ಹಾಗಾಗಿ ಅವರಿಗೆ ಅರಿವು ಕೂಡ ಬರ್ತಿದೆ. ಈ ತರ ಒಂದು ಫಂಕ್ಷನ್ಗಳನ್ನ ಇದ್ ಮಾಡಿದ್ರೆ ರೈತರಿಗೆ ಒಂದು ಉತ್ತೇಜನ ನೀಡಿದಂಗೆ ಆಗುತ್ತೆ. ಇದು ಎತ್ತುಗಳನ್ನ ಕರೆಸಿ ಒಂದು ಮಕ್ಕಳಿಗೆ ಪರಿಚಯ ಮಾಡ್ಕೊಂಡ್ರೆ ರೈತರಿಗೆ ಒಂದು ಸನ್ಮಾನ ಮಾಡಿದಷ್ಟೇ ಖುಷಿ ಆಗುತ್ತೆ. ಹೌದೌದೌದು, ಆಗುತ್ತೆ. ಯಾಕೆ ಅಂತಂದ್ರೆ ನಮ್ಗೆ ಅದು ಎತ್ತನ್ನ ಇಲ್ಲಿ ತಂದು ನಾವು ಮೆರವಣಿಗೆ ಮಾಡಿದಾಗ ನಾವು ಸಾಕ್ದವರು ಕೂಡ ಒಂದು ಸಮಾಧಾನ, ಸಂತೋಷ ಅನ್ನೋದು ನಮ್ಗೆ ಸಿಗುತ್ತೆ. ಹೌದು, ಆಗುತ್ತೆ. ಸರ್, ಇದು ಬಿತ್ತನೆ ಹೋರಿ, ಇದು ಇದುವರೆಗೂ ಎಷ್ಟು ಹಸುಗಳಿಗೆ ಕ್ರಾಸ್ ಮಾಡಿರ್ಬೋದು? ಇದು ನಿಮ್ಗೆ ನಿಮ್ ಚಾನಲ್ ಎಲ್ಲ ಹೇಳಿದಾಗ ಲಾಸ್ಟ್ ಟೈಮ್ 320 ಆಗಿತ್ತು. ಇವಾಗ ಒಂದು 400 ಮೇಲ್ ಆಗಿದೆ. ಅಂದ್ರೆ 400ಕ್ಕೂ ಹೆಚ್ಚು ಕ್ರಾಸಿಂಗ್ ಆಗಿದೆ. ಹಳ್ಳಿಕಾರ್ ಉತ್ಪಾದನೆಯ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಕೈ ಜೋಡಿಸ್ತಿದ್ದಾರೆ. ಈ ರೀತಿಯಾದ ಹಳ್ಳಿಕಾರ್ ಬೀಜದ ಹೋರಿಗಳಿಂದ ಅನೇಕ ಪ್ಯೂರ್ ಹಳ್ಳಿಕಾರ್ ತಳಿಗಳು ಉತ್ಪಾದನೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇವ್ರಿಗೂ ವಾಟ್ಸ್ಆಪ್ ಹೇಳಲೇಬೇಕು, ಯಾಕಂದ್ರೆ ಹಳ್ಳಿಕಾರ್ ಸಂರಕ್ಷಣೆಯ ಕ್ರಮದಲ್ಲಿ ಇವರು ಕೂಡ ಕೈ ಜೋಡಿಸಿದ್ದಾರೆ. ನಮ್ಮೂರಿ ಬಗ್ಗೆ ನಾವು ಹೇಳೋದ್ಕಿಂತ, ನಮ್ಮ ಎತ್ತಿನ ಬಗ್ಗೆ ನಾವು ಹೇಳೋದ್ಕಿಂತ ಇಲ್ಲಿನ ಶಾಲಾ ವಿದ್ಯಾರ್ಥಿಗಳು ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ನೇಹಿತರ ನೋಡಿ, ಈ ವಿಶ್ವವಿದ್ಯಾಪೀಠದ ಸ್ಟೂಡೆಂಟ್ಗಳು ಅಂದ್ರೆ ವಿದ್ಯಾರ್ಥಿಗಳು ಹಳ್ಳಿಕಾರ್ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರು, ಅವ್ರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ, ಯಾಕಂದ್ರೆ ಇವರು ಔಟ್ ಆಫ್ ಸ್ಟೇಟ್ ಸ್ನೇಹಿತರೆ, ಇವರು ಕೇರಳದವರು, ಹಾಗಾಗಿ ಕನ್ನಡ ಬರಲ್ಲ, ಇವ್ರು ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ಇವರು ಕನ್ನಡಕ್ಕೆ ಅನುವಾದನ ಮಾಡಿ ಸ್ನೇಹಿತರೆ ಇದನ್ನ ಹೇಳ್ತಾರೆ. ಓಕೆ, ಸ್ಟಾರ್ಟ್ ಮಾಡಿ. Hallikar is a breed which is native to the Hallikar region of Hassan, Kolar, Bangalore rural and other state and other regions. ಈ ಹಳ್ಳಿಕಾರು ಇದು ಒಂದು ಬುಲ್ ಅಂತ, ಇದು ಹಾಸನ್ ಮತ್ತೆ ಬೆಂಗಳೂರು ರೂರಲ್ ಹತ್ರ ಒರಿಜಿನೇಟ್ ಆಗಿರೋದು. It gave rise to the Amrit Mahal breed. ಇದು ಅಮ್ಮ ತರ ಅಮೃತ್ ಮಹಲ್ ಬ್ರೀಡ್ ಗೆ ಇದು ಬರ್ತ್ ಕೊಟ್ಟಿರೋದು. It is mainly used for farming, draught work and bullock racing. ಇದು ಫಾರ್ಮಿಂಗ್ ಗೆ ಮತ್ತೆ ರೇಸಿಂಗ್ ಯೂಸ್ ಮಾಡ್ತಾರೆ, ಬುಲ್ಲಕ್ ರೇಸಿಂಗ್. It gives only 8 milk. ಇದು A2 ಮಿಲ್ಕ್ ಕೊಡುತ್ತೆ. ಇದು A1 ಮಿಲ್ಕ್ ಗಿಂತ ತುಂಬಾ ಹೆಲ್ದಿ ಕಂಪ್ಯಾರಿಟಿವ್ಲಿ. ಇದನ್ನ ಬೇಗ ಡೈಜೆಸ್ಟ್ ಮಾಡಬಹುದು A1 ಮಿಲ್ಕ್ ಗಿಂತ. Once it is appointed and it is one of the biggest cows. Males are 500 kgs and 500 to 1000. Females are 300 to 400. ಇದು ಮೇಲು 500 to 1000 kgs ಇರುತ್ತೆ, ಮತ್ತೆ ಫಿಮೇಲು 300 to 500 kgs ಇರುತ್ತೆ. ಇದಕ್ಕೆ ತುಂಬಾ ಉದ್ದ ಆಗಿರೋ ಹಾರ್ನ್ ಇರುತ್ತೆ. ನೋಡ್ಬೋದು, ಇದು ಬ್ಲಾಕ್ ಕಲರ್ ಅಲ್ಲಿ ಇದೆ. Black color is the rarest. ಇದು ಎಲ್ಲಕ್ಕಿಂತ ರೇರೆಸ್ಟ್ ಕಲರ್ ಅಂತೆ. ಎಲ್ಲ ನಾರ್ಮಲ್ ಆಗಿ ವೈಟ್ ಕಲರ್ ಅಲ್ಲಿ ಇರುತ್ತೆ. ಸ್ನೇಹಿತರೆ ನೋಡಿ, ತುಂಬಾ ಅನೇಕ ವಿಷಯಗಳು ನಮಗೂ ಕೂಡ ಗೊತ್ತಿಲ್ಲದೆ ಅಂತ ಅನೇಕ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ಟೂಡೆಂಟ್ಗಳು. ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು? ತೇಜೇಶ್ವರ್. ಧನ್ಯವಾದಗಳು ಕನ್ನಡದಲ್ಲಿ. ಧನ್ಯವಾದಗಳು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಿಂದ ಬಂದು ಇಲ್ಲಿನ ಒಂದು ಪ್ರದರ್ಶನ ಮಾಡ್ತಿದ್ದಾರೆ. ಬನ್ನಿ ಪುಂಗನೂರು ಬಗ್ಗೆ ಹೆಚ್ಚಿನ ಮಾಹಿತಿನ ಅವರಿಂದ ತಿಳಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಪ್ರದೀಪ್ ಹೆಬ್ಬಾರ್ ಅಂತ. ಸರ್, ಇವತ್ತು ನಮ್ಮ ದೇಶ ತಳಿಗಳನ್ನೆಲ್ಲ ಪ್ರದರ್ಶನ ಮಾಡ್ತಿದ್ದೀರಾ. ನೀವು ಕೂಡ ನಿಮ್ಮ ಮನೆಯಿಂದ ಇಲ್ಲಿ ರಾಸುಗಳು ಭಾಗವಹಿಸಿದಾವೆ. ಬೇರೆ ವೆರೈಟಿಗಳು ಇದಾವೆ, ಬಟ್ ಇದು ಪುಂಗ್ನೂರ್ ಮಾತ್ರ ತಂದಿ ಅಂದ್ರು. ಪುಂಗ್ನೂರ್ ಏನಂದ್ರೆ ಇದು 53 ಬುಲ್ ಅಂತ. ಪುಂಗ್ನೂರ್ 53 ಬುಲ್. 16 ವರ್ಷ ಇವನಿಗೆ. ಸೊ ಅವಳು ಕರು ಹಾಕಿದಾಳೆ. ಅವಳಿಗೆ ಈಗ 2ನೇ ಸೂಲು 5ನೇ ವರ್ಷ ಈಗ. ಸೊ ಇದು 8 ಲಕ್ಷ. ಇದು ಅದು ಒಂದೇ ಸೇಲ್ 2 ಲಕ್ಷ ಬಿಟ್ಟಿದ್ವಿ. ಸೊ ಇದು ತಿರುಪತಿ ತಿಮ್ಮಪ್ಪನ ತಾಯಿ ಅಂತ ಭಾವಿಸ್ತಾರೆ. ಹೌದು, ಅಭಿಷೇಕ ಮಾಡಕ್ಕೆ ಹಸುಗೆ ಈ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ರು. ತಪಸ್ಸು ಮಾಡ್ಬೇಕಾದ್ರೆ ಅಲ್ಲಿ ಹುತ್ತದಲ್ಲಿ ಹಾಲು ಸುರಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರು ಪುರಾಣಗಳಲ್ಲಿದೆ ಅದು. ಇದ್ರೆಲ್ಲ ಗೋಮೂತ್ರದಿಂದನೂ ನಿಮಗೆ ಮೆಡಿಸಿನ್ ಇದೆ, ತುಪ್ಪದಿಂದ ಮೆಡಿಸಿನ್ ಇದೆ, ಸಗಣಿಯಿಂದ ಮೆಡಿಸಿನ್ ಇದೆ, ಎಲ್ಲರಿಂದ ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇದೆ. ಸರ್, ಇದು ಯಾವ ರಾಜ್ಯದ ಮೂಲ ತಳಿ ಇದು? ಮೂಲ ಆಂಧ್ರ, ತೆಲಂಗಾಣ ಆಂಧ್ರ ಅಂತ. ಅಂದ್ರೆ ತಿರುಪತಿ ಪುಂಗನೂರ್ ಅಂತ ಊರೇ ಇದೆ ಒಂದು. ಇದು ಹೆಚ್ಚು ಹಸು ಇಲ್ಲ, 1000 ಮೂಲ ತಳಿ ಇದೆ. ಎಲ್ಲ ಡೆವಲಪ್ ಮಾಡಿ ಇದೆ, ಕ್ರಾಸ್ ಗೀಸ್ ಎಲ್ಲ ಮಾಡಿ ಕೊಡ್ತಾ ಇದೆ. ಸರ್, ನಿಮ್ಮ ಹತ್ರ ಇರೋದು ಒರಿಜಿನಲ್? ನನ್ನ ಹತ್ರ ಇರೋದು ಇವೆರಡು ಒರಿಜಿನಲ್, ಗೂಳಿ ಒರಿಜಿನಲ್, ಇನ್ನೊಂದು 3 ಇದೆ. ಹೆಚ್ಚಿಗೆ ನನ್ನ ಹತ್ರ ಒರಿಜಿನಲ್ ಇಲ್ಲ. ಸ್ನೇಹಿತರೆ, ನೀವು ಶ್ರೀನಿವಾಸ ಕಲ್ಯಾಣ ಸಿನಿಮಾ ನೋಡಿರ್ತೀರ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಶ್ರೀನಿವಾಸನ ಪಾತ್ರ ವಹಿಸ್ಕೊಂಡಿರ್ತಾರೆ. ಅದರಲ್ಲಿ ನೀವು ನೋಡಿರ್ಬೋದು, ಉತ್ತದ ಕೆಳಗೆ ತಪಸ್ಸು ಮಾಡುವಾಗ ಪುಂಗನೂರು ತಳಿಯ ರಾಸು ಬಂದು ತಾನಾಗೆ ಹಾಲು ನೀಡುವ ಮೂಲಕ ನಮ್ಮ ಶ್ರೀನಿವಾಸ ವಿಷ್ಣುವಿನ ಒಂದು ಹೊಟ್ಟೆಯನ್ನ ತುಂಬಿಸ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ
ತಿರುಪತಿ ತಿಮ್ಮಪ್ಪನ ತಾಯಿ ಅಂತಾನೆ ಪರಿಗಣಿಸ್ತಾರೆ. ನೋಡಿ ಪುಂಗನೂರು ಅನ್ನೋದು ಒಂದು ಊರಿನ ಹೆಸರು. ಆ ಊರಿನಲ್ಲಿ ಹೆಚ್ಚಾಗಿ ಕಂಡು ಬರುವ ತಳಿ ಇದು. ಹಾಗಾಗಿ ಇದನ್ನ ಪುಂಗನೂರು ಅಂತ ಕರೀತಾರೆ ಸ್ನೇಹಿತರೆ. ನೋಡಿ ಇವ್ರ ಮನೇಲಿ ತುಂಬಾ ಜೊತೆ ರಾಸುಗಳಿದಾವೆ, ಅದ್ರಲ್ಲಿ ಪುಂಗನೂರು ಕೂಡ ಒಂದು. ಸರ್ ಇದು ಹೆಚ್ಚಿನದಾಗಿ ಜಾಸ್ತಿ ರೇಟಿಗೆ ಮಾರಾಟ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಗೆ ಒರಿಜಿನಲ್ ಆದ್ರೆ ಸ್ಟಾರ್ಟಿಂಗ್ 1.5 ಲಕ್ಷ ಇದೆ. ಒರಿಜಿನಲ್ ಪುಂಗ್ನೂರ್ ಆದ್ರೆ ಅದ್ರಲ್ಲಿ ವೆರೈಟಿ ಇದೆ. ನಮ್ಮ ಹುಚ್ಚುತನದ ಮೇಲೆ ತಗೊಳ್ಬಹುದು. ನಾನು 8 ಲಕ್ಷ ಕೊಟ್ಟು ತಗೊಂಡಿದ್ದೀನಿ. ನನ್ನ ಚಟ, ನನ್ನ ಹುಚ್ಚು. ನಾನು ಅದನ್ನೇ ರೇಟ್, ಅದೇ ರೇಟ್ ನೀವು ತಗೊಳ್ಳಿ ಅಂತಿಲ್ಲ. ಇದ್ರಲ್ಲಿ ಮಲೆನಾಡು ಗಿಡ್ಡಗಳು ಸಿಗ್ತವೆ ಕಡಿಮೆ ರೇಟಿಗೆ, ಅದು ನೀವು ಬೇಸಾಯ ಮಾಡ್ಬೋದು. ಚಟ ಇದ್ದವರು, ಶೋ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಪುಂಗ್ನೂರಲ್ಲಿ ಒಂದು ವೆರೈಟಿ ಮಾಡ್ಕೊಂತ ಹೋದ್ರೆ ನಮ್ಮ ಮನೇಲಿ ಇಟ್ಕೊಂಡು ಪ್ರೀತಿ ಜಾಸ್ತಿ. ಇದಕ್ಕೆ ಮಲೆನಾಡು ಗಿಡ್ಡದ ಮೆಂಟಾಲಿಟಿ ಬೇರೆ. ಇದು ಹೆಂಗೆ ಅಂದ್ರೆ ಮನಸ್ಸಿಂದ ಪ್ರೀತಿ ಬಯಸುತ್ತೆ, ಕಾಲ್ ಮೇಲೆ ಮಲಗುತ್ತೆ. ಇವಳು ಈಗ ನಿನ್ನೆ ಸಣ್ಣ ಕರುದೆ ಹತ್ರ ಒಂದು ಸೀರಿಯಸ್ ಆಗ್ಬಿಟ್ಟಿತ್ತು. ನಿನ್ನೆ ಈಗ ಬೆಳಿಗ್ಗೆ ಬಂದ ತಕ್ಷಣ ನಾನು ನೋಡಿದ ತಕ್ಷಣ ರೆಡಿ ಆಗ್ಬಿಟ್ಟು ಆಟ ಮಲ್ಕೊಬಿಟ್ಟಿತ್ತು. ಹೊಟ್ಟೆ ಎಲ್ಲ ಉಬ್ಬರ್ಸಂಗಾಗಿ ಜ್ವರ ಬಂದಾಗಿತ್ತು. ಬೆಳಗ್ಗೆ ಬಂದು ನಾನು ನೋಡಿ ಈಗ ಕೂಗೋದೇ ಏನಿಲ್ಲ, ರೆಡಿ. ಈ ತರ ಅಟ್ಯಾಚ್ಮೆಂಟ್ ನಿಮ್ ಜೊತೆಗೆ ಇಟ್ಕೊಳಂಗಿದ್ರೆ ಮಾತ್ರ ತಗೊಳ್ಳಿ. ನಾ ತಗೊಂಡು ಇನ್ನೊಬ್ರಿಗೆ ಮಾಡ್ತೀನಿ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಮನೇಲಿ ಸಾಕ್ತಿವಿ ಅಂದ್ರೆ ಅದ್ ನಿಮ್ ಜೊತೆಗೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳುತ್ತೆ. ನೀವು ಹೇಳ್ದಂಗೆ ಕೇಳುತ್ತೆ. ನಾನು ಕರೆದ್ರೆ ಕೂಗುತ್ತಾಳು, ಬರ್ತಾಳ ನಾನು ಹಿಂದ್ಗಡೆ. ಆ ತರ ಸರ್ ಇದು ಯಾವ್ದು ಹಸುವಿನ ಕರು ಇದು? ಗೌರಿ ಅಂತ ಅದ್ರ ಕರು ಅದು. ಇದು ರಾಧೆ ಅಂತ ದಸರಾ ಶೋದಲ್ಲಿ ಹೋಯ್ತು, ಅಂಬಾರಿ ಮುಂದೆ ಹೋಯ್ತು ಪ್ರೊಫೆಷನ್ ಹೋಗಿತ್ತು. ನೋಡಿ ಸ್ನೇಹಿತರೆ, ಮೈಸೂರು ದಸರಾದಲ್ಲಿ ಅಂಬಾರಿ ಮುಂದೆ ಹೋಗಿಲ್ಲಂತೆ ಸ್ನೇಹಿತರೆ. ನೋಡಿ ಸರ್ ಅದ್ರ ಹೆಸರನ್ನ ಹೇಳಿದ್ರಿ ಹೇಳಿ. ಗೌರಿ ಮಗಳು ರಾಧೆ. ಗೌರಿ ಸ್ನೇಹಿತರೆ, ಗೌರಿಯ ಸುತೆ ರಾಧೆ ಅಂತ. ನೋಡಿ ದಸರಾದಲ್ಲಿ ಅಂಬಾರಿ ಮುಂದೆ ಹೋಯ್ತಂತೆ. ಚಿಕ್ಕ ಕರು ನೋಡು, ಪುಂಗನೂರು ಕರು ನಿದ್ರೆ ಮಾಡ್ತಿದೆ. ಎಷ್ಟು ಮುದ್ದಾಗಿದೆ ಗೊತ್ತಾ ಸ್ನೇಹಿತರೆ. ಅವ್ ದೊಡ್ಡ ತಳಿಗಳೇ ಚಿಕ್ಕ ಇರ್ತವೆ. ಇನ್ನ ಕರು ಕೇಳ್ಬೇಕಾ, ಇನ್ನೂ ಚಿಕ್ಕದಾಗಿ ಚೊಕ್ಕದಾಗಿ ಮುದ್ದಾಗಿದಾವೆ. ಓಕೆ ಸರ್, ಮತ್ತೆ ಯಾವ್ಯಾವ ತಳಿ ಇದಾವೆ ನಿಮ್ಮ ಮನೇಲಿ? ಮಲ್ನಾಡ್ ಗಿಡ್ಡ ಇದೆ, ಬೆಚ್ಚೂರು ಇದೆ, ಸ್ವರ್ಣ ಕಪಿಲ ಅಂತಿದೆ. ಮಲ್ನಾಡ್ ಗಿಡ್ಡದಲ್ಲೇ ಸ್ವರ್ಣ ಕಪಿಲ ಅಂತ ಬರ್ತದೆ, ಅದು ಇದೆ. ಗೀರ್ ಸಾಯಿವಾಲ್ ಇದೆ, ರಾಟಿ ಇದೆ, ಕಾಂಕ್ರೇಜ್. ಸರ್ ಇದು ಗೂಳಿನಾ? ಗೂಳಿ ಇದೆ, 16 ವರ್ಷ. ಸರ್ ಇದ್ರ ಹೆಸರು ಭೀಷ್ಮ. ನೋಡಿ ಸ್ನೇಹಿತರೆ, 16 ವರ್ಷ ತುಂಬಿದೆ ಅಂತೆ. ಭೀಷ್ಮ, ನಮ್ಮ ಮಹಾಭಾರತದ ಭೀಷ್ಮ ಹೆಸರಿಟ್ಟಿದ್ದಾರೆ. ನೋಡಿ ತುಂಬಾ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಮಹಾಭಾರತ ಬ್ರಹ್ಮಚಾರಿ. ಇಲ್ಲಿ ಅವನಿಗೆ ಒಂದು 18 ಜನ ಹೆಂಡತಿಯರಿದ್ದಾರೆ. ಅಂದ್ರೆ ಮಹಾಭಾರತದ ಭೀಷ್ಮ ಆ ಜನ್ಮ ಬ್ರಹ್ಮಚಾರಿ, ಇಲ್ಲಿನ ಭೀಷ್ಮಗೆ 16 ಜನ ಹೆಂಡತಿಯರಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಹೆಸರನ್ನ ಇಟ್ಟಿದ್ದಾರೆ ಅಷ್ಟೇ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ನೋಡಿ ನಮ್ಮ ಮನೆಯ ಮಕ್ಕಳ ತರ ನಿಂತ್ಕೊಂಡು ಪ್ರೀತಿಯಿಂದ ಒಬ್ಬೊಬ್ರು ಇವನ್ ದೊಡ್ಡ ಮಗ, ಇವನ್ 2ನೇ ಮಗನ ರೀತಿಯಾಗಿ ಪರಿಚಯ ಮಾಡ್ಕೊಡ್ತಾರಲ್ಲ, ಆ ರೀತಿಯಾಗಿ ನೀಟಾಗಿ ಪರಿಚಯ ಮಾಡ್ಕೊಡ್ತಾರೆ. ಓಕೆ ಸರ್, ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ ವೃತ್ತಿ ಮುಂದುವರಿಲಿ. ಎಲ್ಲಾ ರೀತಿಯ ತಳಿಗಳನ್ನು ಕೂಡ ನಾನಿಲ್ಲಿ ಸಂದರ್ಶನ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ರಾಜ್ಯದ ಮೂಲ ತಳಿ ಅಮೃತ್ ಮಾಲ್ ಕೂಡ ಬಂದಿದೆ ಸ್ನೇಹಿತರೆ. ಮತ್ತೆ ಇನ್ನೊಂದು ಇಲ್ಲಿ ನೋಡಿ, ಈ ಕಂಗಾಯಂ ತಳಿ, ತಮಿಳುನಾಡಿನ ತಳಿ, ಅದು ಕೂಡ ಬಂದಿದೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ಹೆಸರು ಧನರಾಜ್ ಅಂತ. ಸರ್ ಯಾವ ಊರಿಂದ ಬಂದಿದ್ರ? ಸರ್ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ. ಯಾವ್ದು? ಶ್ರೀರಂಗಪಟ್ಟಣ ತಾಲೂಕು ಗಂಜಾಂ. ನಿಮಿಷಾಂಬ ಟೆಂಪಲ್ ಇದೆಯಲ್ಲ, ಅದೇ ಊರು. ಸರ್ ಇವತ್ತು ಅಮೃತ್ ಮಾಲ್ ನೀವ್ ಹಾಕೊಂಡ್ ಬಂದಿದ್ರ? ಹೌದು ಸರ್. ಸರ್ ನಿಮ್ಮ ಮನೇಲಿ ಅಮೃತ್ ಮಾಲ್ ಎಷ್ಟು ವರ್ಷದಿಂದ ಇದೆ ಇದು? ಸರ್ ಇದು 2.5 ವರ್ಷದಿಂದ ಇದೆ ಸರ್. 2 ವರ್ಷದಿಂದ. ಒಂದೇನಾ ಸರ್ ಇರೋದು? ಸರ್ ಇಲ್ಲ, ಇನ್ನು 5-6 ಇದೆ ಮನೇಲಿ. ಎಲ್ಲ ರೈಸ್ ಹೌಸ್ ಆಗಿರೋದು. ಹಸುಗಳು ಅಮೃತ್ ಮಾಲ್ ಹಸುನು ಇದೆ, ಹಳ್ಳಿಕಾರ್ ಹಸು ಇದೆ, ರೈಸ್ ಒಂದು 2 ಇದೆ. ಅಂದ್ರೆ ಗಾಡಿ ರೇಸ್ ಅಲ್ಲಿ ಭಾಗವಹಿಸ್ತಿದ್ರ? ಹೌದು ಸರ್. ಬೇಸಾಯ ಎಲ್ಲ ಮಾಡ್ತಿದ್ರ? ಸರ್ ಬೇಸಾಯನೂ ಇದೆ, ಹೈನುಗಾರಿಕೆನೂ ಇದೆ. ಮತ್ತೆ ಇದನ್ನ ನಾವು ರೇಸ್ ಪರ್ಫಾರ್ಮೆನ್ಸ್ ಗೆ ಸಾಕಿರೋದು. ಇದು ಮೂಲತಃ ಬಂದು ಇದು ಸಾಬ್ರಿಗೆ ಹೋಗ್ತಿತ್ತು, ಅಲ್ಲಿಂದ ತಗೊಬಂದು ಸಾಕಿದ್ದೀನಿ. 2.5 ವರ್ಷ ಆಯ್ತು ನಾನು ತಗೊಬಂದು ಮನೇಲೆ ಸಾಕೊಂಡಿದ್ದೀನಿ. ಅಂದ್ರೆ ಕಷಾಯ ಖಾನೆಗೆ ಹೋಗೋ ಅಂತದನ್ನ ತಗೊಂಬಂದ್ ಸಾಕ್ತಾ ಇದ್ದೀನಿ. ಹೌದು ಸರ್. ಇದು ಇನ್ನೊಂದಿತ್ತು, 2 ತಗೊಬಂದು ಮನೆಯಲ್ಲೇ ಸಾಕೊಂಡಿದ್ದೀನಿ. 2.5 ವರ್ಷ ಆಯ್ತು. ರೈಸ್ ಕೊಡ್ತಾ ಇದ್ದೀನಿ. ಯಾವ ತರ ರೇಸ್ ಎಲ್ಲ ಆಡ್ತಾ ಇದೀರಾ? ಸರ್ ಎತ್ತಿನ ಗಾಡಿ, ಜೋಡಿ ಗಾಡಿ ರೈಸ್ ಆಡ್ತಿದ್ದೀನಿ. ತಿರ್ಗಾ ತಮಿಳ್ನಾಡು ರೇಕ್ಲಾ ರೈಸ್ ಆಡಿದ್ದೀನಿ. ತಮಿಳ್ನಾಡು ಜಲ್ಲಿಕಟ್ಟು ಸೆಕೆಂಡ್ ಲೆಕ್ಕ ಓಡ್ತಲ್ಲ, ಆ ರೈಸ್ ಆಡಿದ್ದೀನಿ. ಚೆನ್ನಾಗಿ ಭಾಗವಹಿಸ್ತಾರೆ ಸರ್? ಹಾ ಸರ್. ಆಂಧ್ರ, ತಮಿಳ್ನಾಡು, ಕರ್ನಾಟಕ 3 ಆಟ ಆಡಿದ್ದೀನಿ ಸರ್. ಪ್ರೈಸ್ ಇದು ಇದ್ರ ಜೊತೆ ಕರೆಕ್ಟ್ ಸಿಕ್ಕಿಲ್ಲ. ಲೋಕಲ್ ಪ್ರೈಸ್ ಪಾಯಿಂಟ್ ಗಾಡಿ ಹೊಡೆದಿದೀವಿ. ಇನ್ನು ಬೇರೆ ಹಸು ಇದೆ, ಅವು ಹೊಡೆದಿದೀವಿ. ಸರ್ ಏನಂತ ಹೆಸರಿಟ್ಟಿದ್ರೆ ಇದಕ್ಕೆ? ಸರ್ ಇದಕ್ಕೆ ಮಾಣಿಕ್ಯ. ಮಾಣಿಕ್ಯ. ಹೌದು. ನೋಡಿ ಸ್ನೇಹಿತರೆ, ಪಕ್ಕ ಅಮೃತ್ ಮಾಲ್ ತಳಿ ಮಾಣಿಕ್ಯ. ಇದನ್ನ ಜೋಡಿ ಎತ್ತಿನ ಗಾಡಿ ರೇಸ್ ಅಲ್ಲಿ, ಪಾಯಿಂಟ್ ಗಾಡಿ ರೇಸ್ ಅಲ್ಲಿ, ರೇಕ್ಲಾ ರೇಸ್ ಅಲ್ಲೂ ಕೂಡ ಆಡಿ ಭಾಗವಹಿಸ್ತಾ ಇದಾರಂತೆ. ಅನೇಕ ರೀತಿಯ ಅಮೃತ್ ಮಾಲ್ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಅಮೃತ್ ಮಾಲ್ ಕೂಡ ನಮ್ಮ ರಾಜ್ಯದ ಮೂಲ ತಳಿ, ನಮ್ಮ ದೇಶೀಯ ತಳಿ. ಅನೇಕ ವಿಧವಾಗಿ ರೈತರನ್ನ ತುಂಬಾ ಹತ್ತಿರದಿಂದ ಅರ್ಥ ಮಾಡ್ಕೊಂಡಿರುವಂತ ತಳಿ ಸ್ನೇಹಿತರೆ, ಅಲ್ವಾ ಸರ್? ಹೌದು ಸರ್. ಬೇರೆ ನಮ್ಮ ಹಳ್ಳಿಕಾರ ಆದ್ರೂ ಸ್ವಲ್ಪ ರ್ಯಾಶ್ ಆಗುತ್ತೆ, ಅದು ಹೊಂದ್ಕೊಳ್ಳುತ್ತೆ, ಅದು ಏನಿಲ್ಲ. ಇದು ಏನು ಅಂದ್ರೆ ಬೇರೆಯವ್ರಿಗಾದ್ರೆ ಸ್ವಲ್ಪ ರ್ಯಾಶ್ ಆಗುತ್ತೆ, ಓನರ್ ಮಾತ್ರ ಫುಲ್ ಸೈಲೆಂಟ್ ಆಗಿರುತ್ತೆ, ಸಾಫ್ಟ್.
ಬೇರೆಯವ್ರಾದ್ರೆ ಫುಲ್ ರಾಶಿ ಆಗುತ್ತೆ. ಅಂದ್ರೆ ಸರ್ ಅಮೃತ್ ಮಹಲ್ ಮತ್ತೆ ಹಳ್ಳಿಕಾರ್ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಹೌದು ಸರ್, ಹೌದು. ಎರಡು ಒಂದೇ ರೀತಿಯ ಗುಣಲಕ್ಷಣಗಳನ್ನೇ ಹೋಲ್ತವೆ. ಅದು ಲಕ್ಷಣ ಬರುತ್ತೆ, ಇದು ಲಕ್ಷಣ ಸ್ವಲ್ಪ ಕಮ್ಮಿ ಆದ್ರೂ ಬೇಸಾಯಕ್ಕೆ ಹಾರ್ಡ್ ವರ್ಕ್ ಇದು ಕೆಲಸಗಾರ ಎತ್ತು, ಕೆಲಸಗಾರ ಇತ್ತು. ಅಪ್ಪಟ ಕೆಲಸಗಾರ ಎತ್ತು ಅಮೃತ್ ಮಹಲ್ ಅಂತ ಹೇಳ್ತಿದ್ರೆ. ನೋಡಿ ಅಮೃತ್ ಮಹಲ್ ಬಗ್ಗೆ ಅನೇಕ ವಿಡಿಯೋಗಳು ನಾನು ನಿಮ್ಗೆ ಹೇಳ್ತಾನೆ ಬಂದಿದೆ ಸ್ನೇಹಿತರೆ. ಅತಿಯಾದ ಸ್ವಾಮಿ ನಿಷ್ಠೆ, ರೋಗ ನಿರೋಧಕ ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ. ಅವು ಕಾಲಿಗೆ ಹಳ್ಳೆ ಕಟ್ಸಿಲ್ಲ ಅಂದ್ರೂ ಪರವಾಗಿಲ್ಲ ಸ್ನೇಹಿತರೆ, ತುಂಬಾ ಗಟ್ಟಿ ಗೊರಸೆಯನ್ನ ಹೊಂದಿದೆ. ಮೈ ಕೊಳೆನೆ ಮಾಡ್ಕೊಳಲ್ಲ ಸ್ನೇಹಿತರೆ, ಅವು ಸ್ನಾನ ಮಾಡಿಸಿಲ್ಲ ಅಂದ್ರೂ ಕೂಡ ಕೊಳೆನೆ ಮಾಡ್ಕೊಳಲ್ಲ, ಆ ರೀತಿಯಾಗಿ ಕಾಣ್ತಾ ಇರ್ತವೆ. ಅತ್ಯುತ್ತಮವಾದ ರಾಸು. ಅವುಗಳನ್ನ ಹಾಲಿಗೆ ಅತ್ಯಂತ ಗುಣಮಟ್ಟವಾದ ಹಾಲು ಅಂತೇಳಿ ನಮ್ಮ ಮೈಸೂರಿನ ರಾಜರೇ ಅದನ್ನ ಅಮೃತ್ ಮಹಲ್ ಅನ್ನೋ ಒಂದು ಹೆಸರಿನ ಕಾರಣನೇ ಮೈಸೂರು ಸೀಮೆಯ ರಾಜರು ಸ್ನೇಹಿತರೆ. ಸರ್ ಅಮೃತ್ ಮಹಲ್ ಓಕೆ ಸರ್, ಕಂಗಾಯಂ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳಿ ಸರ್. ಅದು ಮೂಲತಃ ತಮಿಳುನಾಡಿಂದ ಕೊಯಮತ್ತೂರು ಡಿಸ್ಟಿಕ್ ಪಕ್ಕ ಇದೆ ಸರ್ ಕಂಗಾಯಂ ಅಂತ. ಆ ವಿಲೇಜ್ ಅಲ್ಲಿ ಅದು ಹೆಸರುವಾಸಿ. ಅಲ್ಲಿಂದ ಅದು ರೇಸ್ ಆಡಕ್ಕೆ ಅಂತ ತಗೊಬಂದು ನಮ್ ಸ್ನೇಹಿತರು ಇಲ್ಲಿಗೆ ಅವ್ರು ತಗೊಬಂದಿದ್ದಾರೆ. ಅಲ್ಲಿಂದ ಈಗ ಅದು ಇನ್ನು ಕರು ಇರೋದ್ರಿಂದ ಇನ್ನು ರೈಸ್ ಕಟ್ಟಿಲ್ಲ, ಮುಂದಕ್ಕೆ ಅದು ರೈಸ್ಗೆ ಅಂತಾನೆ ತಂದಿದ್ದಾರೆ ಸರ್. ಅದು ಯಾವ ರೀತಿ ರೇಸ್ ಎಲ್ಲ ಆಡುತ್ತೆ ಈಗ? ಸರ್ ಈಗ ಇಲ್ಲಿ ನಮ್ಮ ಲೋಕಲ್ ಚಕ್ಡಿ ಗಾಡಿ ರೈಸ್ ಆಡಕ್ಕೆ ಅಂತ ತಂದಿದ್ದಾರೆ. ಇನ್ನು ಸ್ವಲ್ಪ ಏಜ್ ಸ್ವಲ್ಪ ಡಿಫರೆನ್ಸ್ ಇದೆ ಅಲ್ವಾ, ಇನ್ನೊಂದು 4-5 ತಿಂಗಳಾದ್ಮೇಲೆ ಈಗ ಟ್ರೈನಿಂಗ್ ಕೊಡ್ತಿದ್ದಾರೆ, ಮುಂದಕ್ಕೆ ಅದನ್ನು ರೈಸ್ಗೆ ಅಂತಾನೆ ತಗೋತಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋದು ಈಗ ಫಾರ್ಮರ್ ಎಲ್ಲ ರೈಸ್ ಜಾಸ್ತಿ ಇರೋದು, ಅದಕ್ಕೆ ರೈಸ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಪ್ರತಿಯೊಂದು ತಳಿಯ ರಾಸುಗಳನ್ನು ಕೂಡ ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇದು ಎಷ್ಟಾಗಿ ಇಲ್ಲಿ ಬಂದು ಅನೇಕ ವಿದ್ಯಾರ್ಥಿಗಳ ಗಮನವನ್ನ ಸೆಳೆದಿರುವ ರಾಸುಗಳು ಸ್ನೇಹಿತರೆ. ನೋಡಿ, ಈ ರಾಸುಗಳ ಬಗ್ಗೆ ವಿದ್ಯಾರ್ಥಿಗಳು ಎಷ್ಟು ಮನ ತುಂಬುವಂತೆ ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ವಿದ್ಯಾರ್ಥಿಗಳ ಮನಸ್ಸಲ್ಲಿ ಈ ತರ ಎತ್ತುಗಳ ಒಂದು ಪರಿಚಯಗಳನ್ನ ಮಾಡ್ಕೊಟ್ರೆ ಮುಂದಿನ ದಿನಗಳಲ್ಲಿ ಅವರೇ ಅವುಗಳನ್ನ ಸಂರಕ್ಷಣೆ ಮಾಡ್ತಾರೆ ಸ್ನೇಹಿತರೆ. ಏನು ಗೊತ್ತಿಲ್ಲದೆ ಬೆಳೆಸಿದ್ರೆ ಅವ್ರು ಏನು ಗೊತ್ತಿಲ್ಲ, ನಮಗೋದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಬೆಳೆದ್ ಬಿಡ್ತಾರೆ. ಇವಾಗ ಹಸುಗಳನ್ನೆಲ್ಲ ನೋಡಿ, ಈ ನಾನಾ ರೀತಿಯ ತಳಿಗಳನ್ನ ನೋಡಿ, ಇವೆಲ್ಲ ನಮ್ಮ ದೇಶದ ತಳಿಗಳು, ನಾವು ಸಂರಕ್ಷಣೆ ಮಾಡ್ಬೇಕು ಅನ್ನೋ ಒಂದು ಪಾಠವನ್ನ ಕಲಿತಾ ಬೆಳಿತಾ ಹೋಗ್ತಾ ಇದ್ರೆ. ನೋಡಿ ಸ್ನೇಹಿತರೆ, ಇದಿಷ್ಟು ವಿಶ್ವವಿದ್ಯಾಪೀಠದ ಒಂದು ಮಾಹಿತಿ. ಇದು ಸುಮಾರು 3 ದಿನಗಳ ಕಾಲ ಈ ಒಂದು ಜೈ ಜವಾನ್ ಜೈ ಕಿಸಾನ್ ಕಾರ್ಯಕ್ರಮ ನಡೀತು ಸ್ನೇಹಿತರೆ. ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಇನ್ ಮುಂದೆ ಪ್ರತಿಯೊಂದು ಶಾಲಾ ವಾರ್ಷಿಕೋತ್ಸವ ಅಥವಾ ಒಂದು ಕಾಲೇಜಿನ ಫೆಸ್ಟ್ ಆಗಿರ್ಬೋದು ಮಾಡಿದ್ರೆ ಈ ರೀತಿಯಾದ ಒಂದು ಸಮಾರಂಭಗಳನ್ನ ಆಯೋಜನೆ ಮಾಡಿ ಈ ತರ ರೈತರುಗಳನ್ನ ಕರೆಸಿ ಅವರಿಗೆಲ್ಲ ಈ ತರ ತಳಿಗಳನ್ನ ಪರಿಚಯ ಮಾಡ್ಕೊಡಿ. ಇವೆಲ್ಲ ನಮ್ಮ ದನಕರುಗಳು ಗೋಮಾತೆ ಇದ್ದಂಗೆ, ತಾಯಿ ಸಮಾನ. ಎತ್ತುಗಳು ಅವೆಲ್ಲ ಗೊತ್ತಲ್ಲ, ರೈತರ ಬೆನ್ನೆಲುಬು ಸ್ನೇಹಿತರೆ. ಜೈ ಜವಾನ್ ಜೈ ಕಿಸಾನ್ ಅನ್ನ ಒಂದು ಹಿತನುಡಿಯನ್ನ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಎಲ್ಲಾ ರೀತಿಯ ರಾಸುಗಳು ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಶ್ವವಿದ್ಯಾಪೀಠ ಎನ್ನುವ ಕಾಲೇಜಿನ ಒಂದು ವಿಡಿಯೋವನ್ನ ಲೈಕ್ ಮಾಡಿ. ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ